ಶನಿ ಮತ್ತು ನಾರದರ ಮಧ್ಯೆ ವಾಗ್ವಾದ ನಡೆದು, ಏ ಮುನೀಂದ್ರ, ಸೂರ್ಯಪುತ್ರನಾದ ಶನಿದೇವರಾದ ನಾನು ಅವನ ಸತ್ಯವನ್ನು ಕೆಡಿಸಿ ಸತ್ಯಭ್ರಷ್ಟನನ್ನಾಗಿ ಮಾಡದಿದ್ದರೆ ನಾನು ಸೂರ್ಯಪುತ್ರ ಶನಿಯಲ್ಲ ಎಂದು ಕರೆಯುತ್ತಾನೆ. ಹೇಳು, ಇದಕ್ಕೆ ನಿನ್ನ ಪಣವೇನು ಅಂತ ಕೇಳ್ತಾನೆ. ಆಗ ನಾರದ ಮಹಾಮುನಿ ನುಡಿತಾನೆ, ಯಾಕಪ್ಪ ಇಷ್ಟೊಂದು ಪೌರುಷ ತೋರಿಸ್ತೀಯ ಸೂರ್ಯಪುತ್ರ? ತೆಪ್ಪಗಿದ್ದರೆ ನಿನ್ನ ಗೌರವ ಬೆಳೆಯುತ್ತೆ, ಇಲ್ಲ ಆದರೆ ಬೀದಿಗೆ ಬರ್ತೀಯಪ್ಪ. ಬರಿಯ ಭಕ್ತರನ್ನು ಕೆಣಕಿ ಇರುವ ಬೆಲೆ ಕಳ್ಕೋಬೇಡ, ತೆಪ್ಪಗಿರು ಅಂತ ಹೇಳಿ ಬೂದರಿಸಿದ. ಇಲ್ಲ, ನಿನ್ನ ಪಣ ಏನು ಹೇಳು ಅಂದ. ಹಾಗಾದರೆ ಕೇಳು, ನನ್ನ ಪಣ ಏನು ಅಂದರೆ, ಸೂರ್ಯಪುತ್ರನಾದ ನೀನು ಆಡಿದ ಮಾತಿಗೆ ತಪ್ಪದಿರು. ನೀನು ಅವನಲ್ಲಿ ಅಸತ್ಯವನ್ನೇ ನುಡಿಸಿದ್ದಾದರೆ ತಲೆಯ ಮೇಲೆ ಕುಂಬು ಹೊತ್ತು ದಿಕ್ಕು ಇಲ್ಲದ ಮೂಲೆಗೆ ಹೋಗುವೆನೆಂದು ಶಪಥ ಮಾಡಿದ. ಶಪಥ ಮಾಡಿದ ನಾರದ ಹರಿಯ ಭಕ್ತನ ಹೆಸರನ್ನು ಶನಿದೇವರಿಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ವಚನ ಹೇಳ್ತಾನೆ, ಈ ಪ್ರಕಾರವಾಗಿ ಶನಿದೇವರು ಮತ್ತು ನಾರದ ಮಹರ್ಷಿಗಳು ಪ್ರತಿಜ್ಞೆ ಮಾಡಿದ ನಂತರ ಬಳಿಕ ನಾರದ ಮಹರ್ಷಿಗಳು ದೇವಗಿರಿ ಪಟ್ಟಣದ ದೊರೆ ಹರಿಭಕ್ತನಾದ ಶ್ರೀ ಬಾಣದರಂಗನ ವಿಚಾರವಾಗಿ ತಿಳಿಸುತ್ತಿದ್ದಾರದಂತೇಳಿ. ನೋಡು ಸೂರ್ಯಪುತ್ರ, ಭೂಲೋಕದಲ್ಲಿ ದೇವಗಿರಿ ಅನ್ನೋದೊಂದು ಪಟ್ಟಣ ಇದೆ. ಆ ಪಟ್ಟಣದ ದೊರೆಯೇ ಬಾಣದರಂಗ. ಕುಲದಲ್ಲಿ ಯದುಕುಲ ದಾತ ಬಾಣದರಂಗ, ಅವನೇ ಹರಿಭಕ್ತ. ನೋಡು ಶ್ರೀ ಶನೇಶ್ವರ ಅಂತ ಹೇಳಿ ಭೂಲೋಕದ ಕಡೆಗೆ ಕೈ ಮಾಡಿ ಶನಿದೇವರಿಗೆ ತೋರಿಸುತ್ತಿದ್ದಾನೆ ನಾರದ. ಆಗ ಹೇಳ್ತಾನೆ, ಸೂರ್ಯ ಪೋತ್ರನೇ ಕೇಳೋ ಭುವನದಲ್ಲಿರುವುದು ಶ್ರೀ ಹರಿಯ ಭಕ್ತನು ಸುವಿಲಾಸ ಪರನೋ. ಹೇಳ್ತಾನೆ, ದೇವಲೋಕದಲ್ಲಿ ನಿಂತ ನಾರದ ಭೂಲೋಕದ ಕಡೆ ಕೈ ತೋರಿಸಿ, ಅದೋ ನೋಡು ದೇವಗಿರಿ ಪಟ್ಟಣ, ಆ ಪಟ್ಟಣದ ದೊರೆ ಬಾಣದರಂಗ, ಅವನೇ ಹರಿಭಕ್ತ ಅಂತ ಹೆಸರು ಹೇಳ್ದ. ಆಗ ಅವನು ಹೆಂಗಿದ್ದಾನೆ ಅಂತ ಹೇಳಿದರೆ, ದೇವಗಿರಿ ಪಟ್ಟಣವ ಪಾಲಿಸುತ್ತಲಿರುವ ಕೀಳು ಮೇಲೆನ್ನದೆ ಎಳೆಯ ಪಾಲಿಪನೋ. ಯದೋ ಕೋಲದಾತನು ಬಾಣದ ರಂಗನೋ, ವಿನಯ ದಿಮ್ರಾಜ್ಯಮನು ಆಡುತ್ತಲಿರುವ ಸತ್ಯ ಸಂಧಾನಿವನೋ ನಿಷ್ಠೆ ಎಂದಿರುವನು ಹರಿಯ ಭಕ್ತನಾಗಿ ಪ್ರಜೆಯ ಪಾಲಿಪನೋ. ಧರ್ಮ ಪತ್ನಿಯರಾದ ಲಕ್ಕಮ್ಮ ತುಳಸಮ್ಮ ಮುದದಿ ಕೂಡಿರುವರು ವರಾಂದ್ರೋಪಾತಿಯನೋ. ಸರಸದಿಂದಿರುತ್ತಿರಲು ವರುಷೇಳು ಕಳೆಯಲು ಮಕ್ಕಳಿಲ್ಲದ ಚಿಂತೆ ದೊರೆಗೆ ಕಾಡಿರಲು. ಈ ಪ್ರಕಾರವಾಗಿ ನಾರದ ಮಹರ್ಷಿಯು ಶನಿದೇವರಿಗೆ ಭೂಲೋಕದಲ್ಲಿರುವ ದೇವಗಿರಿ ಪಟ್ಟಣದ ಹರಿಭಕ್ತನಾದ ದೊರೆ ಬಾಣದರಂಗನು ಸತ್ಯಸಂಧನಾಗಿ ಪತ್ನಿಯರಾದ ಲಕ್ಕಮ್ಮ ತುಳಸಮ್ಮ ಅವರೊಂದಿಗೆ ರಾಜ್ಯ ಪರಿಪಾಲನೆ ಮಾಡಿಕೊಂಡಿರಲು ಮಕ್ಕಳಿಲ್ಲದ ಕೊರತೆಯಿಂದ ಹರಿಯ ಧ್ಯಾನ ಮಾಡುತ್ತಿರಲು ಒಂದು ದಿನ ಪುರೋಹಿತರೊಡನೆ ಸಭಾಸ್ಥಾನದಲ್ಲಿ ಕೂತ್ಕೊಂಡು ಮಕ್ಕಳ ಫಲಕ್ಕಾಗಿ ಚಸುತ್ತಿರುವುದನ್ನು ನಾರದರು ಶನಿದೇವರಿಗೆ ತೋರಿಸುತ್ತಿರಲು ಪುರೋಹಿತರು ರಾಜನೊಡನೆ ಏನೆಂದು ಪೇಳುತ್ತಿದ್ದಾರದೆಂತೇನೆ.
ಬಾಣದರಂಗನಾಥ ಪುರೋಹಿತರ ಒಡಗೂಡಿ ಪುರೋಹಿತರ ಜೊತೆ, ನೋಡಪ್ಪ, ರಾಜ್ಯ ಇದೆ, ಸೀಮೆ ಇದೆ, ಕೋಶ ಇದೆ, ಎಲ್ಲ ಇದೆ, ನನಗೆ ಮಕ್ಕಳ ಫಲನೇ ಇಲ್ಲ ಅಂತೆ ಚರ್ಚೆ ಮಾಡುತ್ತಿರುವಾಗ ಪುರೋಹಿತರು ಮಹಾರಾಜರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಹೇಳ್ತಾರೆ. ಆವಾಗ ಚಿಂತೆ ಏಕೆ ಮಹಾದೊರೆಯೇ, ಲಕ್ಷ್ಮೀ ವಲ್ಲಭ ಕೃಷ್ಣನಿರಲು, ಭ್ರಾಂತಿ ಬೇಡ ಮನದಿ ಕೇಳಯ್ಯ, ಓ ಮಹಾರಾಜನೇ ಸಂತಸಾದಿ ಹರಿಯ ಪೂಜಿಸೋ, ಬೆದರಬೇಡ ಇದಕ್ಕೆ ನೀನು, ಮುಂದೆ ಪಡುವೆ ಸುಖವ ಕೇಳೋ, ಬಿಡದೆ ಹರಿಯ ಸ್ತೋತ್ರವ ಮಾಡಯ್ಯ, ಓ ರಾಜನೇ ಪಡೆವೆ ಮಕ್ಕಳ ಫಲವ ನೀನಯ್ಯ ಎಂದು ನುಡಿಯೇ ಪುರೋಹಿತರು ಕರೆಸಿದನು ವರಮಂತ್ರಿಯನು, ಬೇಗ ತರಿಸಿದ ಕೃಷ್ಣನ ಪ್ರತಿಮೆಯ, ಆ ಮಹಾರಾಜನು ನಿರತ ಮಾಡಿದ ಹರಿಯ ಪೂಜೆಯನ್ನು. ಈ ಪ್ರಕಾರವಾಗಿ ಬಾಣದರಂಗನು ಸಂತಾನವಿಲ್ಲದೆ ಕೊರಗುತ್ತಿರಲು ಪುರೋಹಿತರು ಎಲ್ಲರೂ ಸೇರಿ ಶ್ರೀಹರಿಯ ಪೂಜೆ ಮಾಡುವಂತೆ ದೊರೆಗೆ ತಿಳಿಸಲು, ದೊರೆಯು ಹರಿಯ ಪ್ರತಿಮೆಯನ್ನು ತರಿಸಿ ಸತಿಯರ ಒಳಗೂಡಿ ಹರಿಯಂ ಪೂಜಿಸಿ ಹರಿಯ ಸ್ತೋತ್ರವು ಮಾಡುತ್ತಿದ್ದಾರದಂತೆಯೇ ಕುಳಿತಿದ್ದ ಪುರೋಹಿತರು ಯದುಕುಲ ಧಾತನಾದಂಥ ಬಾಣದರಂಗನಿಗೆ ಹೇಳ್ತಾರೆ, ಮಹಾರಾಜ, ಶ್ರೀ ಹರಿಯ ಪರಮ ಭಕ್ತನಾದ ನೀನು ಚಿಂತೆ ಪಡುವುದೇ? ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಿನಗಿದೆ, ಅವನ ಬಲ ಇರಬೇಕಾದ್ರೆ ನೀನು ಯೋಚನೆ ಮಾಡಬೇಡ. ಶ್ರೀಕೃಷ್ಣ ಪರಮಾತ್ಮನನ್ನು ಭಜಿಸಿ ಧ್ಯಾನ ಮಾಡಿ ಪೂಜಿಸಿದರೆ ಮುಂದೊಂದು ದಿನ ನಿನಗೆ ಮಕ್ಕಳ ಫಲ ಸಿಗುತ್ತೆ, ಈ ದೇವಗರಿಗೆ ಬೆಳಕಾಗುತ್ತೆ ಅಂತೇಳಿ ಪುರೋಹಿತರು ಹೇಳಿದರು. ಪುರೋಹಿತರ ಮಾತನ್ನು ಕೇಳಿದ ದೊರೆ ಪರಿವಾರದವರನ್ನು ಕರೆದು ಶ್ರೀಕೃಷ್ಣನ ಪ್ರತಿಮೆಯನ್ನು ತರಿಸಿ ಅಂತಃಪುರದಲ್ಲಿರಿಸಿ ಸತಿಯರ ಒಡಗೂಡಿ ಹರಿಯ ಪೂಜೆಯನ್ನು ಮಾಡ್ತಾ ಹರಿಯ ಸ್ತೋತ್ರವನ್ನು ಮಾಡುತ್ತಿದ್ದಾನೆ. ಯಾವ ರೀತಿ ಸ್ತೋತ್ರ ಮಾಡ್ತಾ ಇದ್ದಾನೆ? ನಮೋ ನಮೋ ಶ್ರೀಹರಿಯೇ, ನಮೋ ನಮೋ ಕರುಣಾನಿಧಿಯೇ, ಕರುಣಿಸಿ ಬಾರೋ ಕೃಷ್ಣಯ್ಯ, ನಿನ್ನ ಅಡಿಗಳ ನಂಬಿದೆ ನಾನಯ್ಯ. ನಮೋ ನಮೋ ಶ್ರೀಹರಿಯೇ, ನಮೋ ನಮೋ ಕರುಣಾನಿಧಿಯೇ, ತುಳಸಿಯ ವನಮಾಲ ಬಾರಯ್ಯ, ನಿನ್ನ ಭಕ್ತನ ಮರೆಯ ಕೇಳಯ್ಯ. ತುಳಸಿಯ ವನಮಾಲ ಬಾರಯ್ಯ, ನಿನ್ನ ಭಕ್ತನ ಮರೆಯ ಕೇಳಯ್ಯ. ನಮೋ ನಮೋ ಶ್ರೀಹರಿಯೇ, ನಮೋ ನಮೋ ಕರುಣಾನಿಧಿಯೇ, ತಾಯಿ ಯಶೋದೆಗೆ ವಿಶ್ವವ ತೋರಿದೆ, ಬಾಲಕ ನೀನಾಗಿ ನಟನೆಯ ಬೀರಿದೆ. ತಾಯಿ ಯಶೋದೆಗೆ ವಿಶ್ವವ ತೋರಿದೆ, ಬಾಲಕ ನೀನಾಗಿ ನಟನೆಯ ಬೀರಿದೆ. ಹಾಲುಣಿಸಲು ಬಂದ ಪೂತನಿ ಕೊಂದೆ, ಹಾಲುಣಿಸಲು ಬಂದ ಪೂತನಿ ಕೊಂದೆ, ಮಾಮ ಕಂಚನ ಆಟದಿ ಕೊಂದೆ. ನಮೋ ನಮೋ ಶ್ರೀಹರಿಗೆ, ನಮೋ ನಮೋ ಕರುಣಾನಿಧಿಯೇ. ಗೊಲ್ಲರ ಮನೆಯ ಬೆಣ್ಣೆಯ ಕದ್ದೆ, ಗೋಪಿಕ ಸ್ತ್ರೀಯರ
ಮನವನು ಕದ್ದೆ ಕೊಲ್ಲರ ಮನೆಯ ಬೆಣ್ಣೆಯ ಕದ್ದೆ ಗೋಪಿಕ ಸ್ತ್ರೀಯರ ಮನವನು ಗೆದ್ದೆ ತಂಗಿಯ ಮಾನವ ಸಭೆಯಲ್ಲಿ ಕಾದೆ ತಂಗಿಯ ಮಾನವ ಸಭೆಯಲ್ಲಿ ಕಾಯ್ದೆ ಕೌರವ ವಂಶವ ನಿರ್ನಾಮಗೈದೆ ನಮೋ ನಮೋ ಶ್ರೀಹರಿಯೇ ನಮೋ ನಮೋ ಕರುಣಾನಿಧಿಯೇ ರಾಮನಾಗಿ ಸೀತೆಯ ವರಿಸಿದೆ ರಾಮನಾಗಿ ಸೀತೆಯ ವರಿಸಿದೆ ದುರುಳ ರಾವಣನ ಸಂವಾರಗೈದೆ ಬಲಿಯ ದನವ ಬೇಡಿ ಭೂಮಿಗೆ ತುಳಿದೆ ಬಲಿಯ ದನವ ಬೇಡಿ ಭೂಮಿಗೆ ತುಳಿದೆ ಭೂದೇವಿ ಭಾರವ ಎಳುವೂತ ನಿಂದೆ ನಮೋ ನಮೋ ಶ್ರೀಹರಿಯೇ ನಮೋ ನಮೋ ಕರುಣಾನಿಧಿಯೇ ದೇವನಾಗಿ ವರವನ್ನು ನೀಡಿದೆ ಮಾನವನಾಗಿ ಜಗದಲ್ಲಿ ಬೆಳಗಿದೆ ದೇವನಾಗಿ ವರವನ್ನು ನೀಡಿದೆ ಮಾನವನಾಗಿ ಜಗದಲ್ಲಿ ಬೆಳಗಿದೆ ಕುರುಪಾಂಡವರ ಯುದ್ಧವ ನಡೆಸಿದೆ ಕುರುಪಾಂಡವರ ಯುದ್ಧವ ನಡೆಸಿದೆ ಸಾರಥಿ ಎಂಬ ಬಿರುದನು ಪಡೆದೆ ನಮೋ ನಮೋ ಶ್ರೀಹರಿಯೇ ನಮೋ ನಮೋ ಕರುಣಾನಿಧಿಯೇ